ಇಲ್ಲ, ದರ್ಶನ್ ಸರ್ ಜೊತೆ ಮಾಡಲಿಲ್ಲ. ಕೆಲವೊಂದು ಹಿಂದೆ 2 ಸಿನಿಮಾಗಳಲ್ಲಿ ಮಾಡಬೇಕಾಗಿತ್ತು. ಬಟ್ ಅದೇ ಡೇಟ್ಸ್ ಏನೋ ಮ್ಯಾಚ್ ಆಗಿಲ್ಲ ಅಂತನೋ ಮಾಡಲಿಕ್ಕಾಗಿಲ್ಲ. ಬಟ್ ತುಂಬ ಆಸೆ ಇದೆ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು. ಒಬ್ಬ ನಟನಾಗಿ ಒಬ್ಬ ಆಡಿಯನ್ಸ್ ಆಗಿ ಹೇಳೋದಿದ್ರೆ ದರ್ಶನ್ ಸರ್ಗೆ ತುಂಬಾ ದೊಡ್ಡ ಫ್ಯಾನ್ ಬೇಸ್ ಇದೆ. ಅದೇ ಥರ ಫ್ಯಾನ್ ಬೇಸ್ ಸಿಗಬೇಕು ಅಂತಲೇ ಎಲ್ಲರೂ ಸ್ಟ್ರಗಲ್ ಮಾಡ್ತಿರ್ತಾರೆ ಚಿತ್ರರಂಗದಲ್ಲಿ. ಅದೇ ಆದಷ್ಟು ಬೇಗ ಅವರು ಹೊರಗಡೆ ಬಂದು ಮತ್ತೊಮ್ಮೆ ಎಲ್ಲ ಫ್ಯಾನ್ಸ್ಗಳನ್ನು ಖುಷಿಪಡಿಸ್ಲಿ ಅಂತ ನಮ್ಮದು ಆಸೆ ಸರ್. ಹಾಯ್, ಹಲೋ, ನಮಸ್ಕಾರ. ಆ್ಯಕ್ಚುಲಿ ಬಜರಂಗಿ ಪ್ರಸನ್ನ ಅಂತಲೇ ಫೇಮಸ್ಸು. ಆ್ಯಕ್ಚುಲಿ ಅವ್ರ ಹೈಟು ಈಗ ಆ್ಯಕ್ಚುಲಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಹೈಟ್ ಎಷ್ಟಿದ್ದಾರೆ ಅಂತ. ಆಮೇಲೆ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಾನು ತುಂಬ ಚಿಕ್ಕವಂತರ ಕಾಣ್ತಾ ಇದ್ದೀನಿ. ಸೊ ನಮ್ಮ ಜೊತೆ ಇವಾಗ ಬಜರಂಗಿ ಪ್ರಸನ್ನ ಅವರಿದ್ದಾರೆ. ಅಂದರೆ ಒಂದು ವರ್ಣತರಂಗ ಅನ್ನೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ. ಆ್ಯಕ್ಚುಲಿ ನಿಮ್ಮನ್ನು ತೆರೆ ಮೇಲೆ ನೋಡಿದಾಗ ಸ್ವಲ್ಪ ಭಯ ಆಗುತ್ತೆ. ಆ್ಯಕ್ಚುಲಿ ನಿಮ್ಮ ಹೈಟು, ನಿಮ್ಮ ಪರ್ಸ್ನಾಲಿಟಿ, ಅದನ್ನೆಲ್ಲ ಇದರಲ್ಲಿ ಏನು ನೆಗೆಟಿವ್ ಶೇಡ, ಯಾವ ಥರ ಶೇಡ ಸರ್? ಸರ್, ವರ್ಣತರಂಗ ಚಿತ್ರದಲ್ಲಿ ಒಂದು ಪಾಸಿಟಿವ್ ಕ್ಯಾರೆಕ್ಟರು, ಒಂದು ಆಯುರ್ವೇದಿಕ್ ಪಂಡಿತನ ಪಾತ್ರ ನಂದು. ಇಷ್ಟು ಸಿನಿಮಾಗಳಲ್ಲಿ, ಒಂದಷ್ಟು ಸಿನಿಮಾಗಳಲ್ಲಿ ವಿಲನ್ ಪಾತ್ರಗಳನ್ನೇ ಮಾಡಿದೆ. ವರ್ಣತರಂಗದಲ್ಲಿ ಪಾಸಿಟಿವ್ ಕ್ಯಾರೆಕ್ಟರ್ ನಂದು. ಸರ್, ಇವಾಗ ನೀವು ವಿಲನ್ ಪಾತ್ರಗಳು ಮಾಡೋದಕ್ಕೆ ಇಷ್ಟನಾ ಅಥವಾ ಈ ಕ್ಯಾರೆಕ್ಟರ್ ಇಷ್ಟ ಆಯ್ತಾ ನಿಮಗೆ ಈಗ ಮಾಡಿರೋ ಪಾತ್ರಗಳಲ್ಲಿ? ಇಲ್ಲ, ನನ್ನ ಪರ್ಸ್ನಾಲಿಟಿ ನೋಡಿದಾಗ ನೀವೇ ಹೇಳ್ದಂಗೆ, ಆಡಿಯನ್ಸ್ಗಳು ಹೇಳ್ದಂಗೆ ವಿಲನ್ ಪಾತ್ರಗಳು ನನಗೆ ಸೂಟ್ ಆಗ್ತದೆ. ನನಗೆ ಪರ್ಸ್ನಲ್ ಆಗು ವಿಲನ್ ಪಾತ್ರಗಳು ಮಾಡಲಿಕ್ಕೆ ಇಷ್ಟ. ಓಕೆ, ವಿಲನ್ ಪಾತ್ರಗಳು ಇಷ್ಟ. ಬಟ್ ಇದು ಹೇಗಿದೆ ಸರ್, ನೀವು ಮಾಡಿದಂಥ ಪಾತ್ರಕ್ಕೂ ಇಲ್ಲಿ ಬಂದಂಥ ಡೈಲಾಗ್ಗಳಾಗ್ಬೋದು ಅಥವಾ ಸೀನ್ ಪ್ರೆಸೆನ್ಸ್ ಆಗ್ಬೋದು, ಇದೆಲ್ಲ ಯಾವ ಥರ ಇತ್ತು? ಡಿಫ್ರೆನ್ಸ್ ಅಂತ ಅನ್ನಿಸ್ತಾ? ಹೌದು, ಅದೇ ತುಂಬ ಡಿಫ್ರೆಂಟ್. ಅಂದರೆ ಸ್ವಲ್ಪ ಬೇರೆ. ಹೌದು. ಇದು ಫ್ಲ್ಯಾಶ್ ಬ್ಯಾಕ್ ಎಪಿಸೋಡಲ್ಲಿ ಬರುವಂಥ ಪಾತ್ರ ನಂದು ವರ್ಣತರಂಗದಲ್ಲಿ. ತುಂಬ ಚೆನ್ನಾಗಿ ಬರೆದಿದ್ದಾರೆ ತೀರ್ಥೇಶ್ ಅವರು. ಒಂದು ಬ್ರಿಟಿಷರದು ಮತ್ತು ನಂದು ಪಂಡಿತ ಕ್ಯಾರೆಕ್ಟರ್ದು ಬರುವಂಥ ಸೀನ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್, ಈಗ ಆ್ಯಕ್ಚುಲಿ ನೀವು ತುಂಬ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀರಾ. ಸೊ ಇವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇರೋದು. ಸೊ ನಿಮ್ಗೆ ಏನು ಅನ್ನಿಸ್ತು? ಏನಾದರೂ ಕಲಿಯೋದಕ್ಕೆ ಅಥವಾ ನಿಮಗೇನಾದ್ರು ನಿಮ್ಮ ಅನುಭವದ ಕಂಪೇರ್ ಮಾಡಿದಾಗ ಸೊ ಏನಾದರೂ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಅಥವಾ ಒಳ್ಳೆ ಡೈರೆಕ್ಟ್ರು ಆ ಥರ ಏನಾದ್ರು? ಇಲ್ಲ ಸರ್, ನಾನು ಏನು ಅಂದರೆ ಎಷ್ಟು ದೊಡ್ಡ ಸೀನಿಯರ್ ಡೈರೆಕ್ಟರ್ ಒಟ್ಟಿಗೆ ಮಾಡಿದ್ರು ಅಷ್ಟೇ, ನಾನು ಫ್ರೆಶ್ ಡೈರೆಕ್ಟರ್ ಒಟ್ಟಿಗೆ ಮಾಡಿದ್ರು ಅಷ್ಟೇ, ಕೆಲಸ ಮಾಡಿದ್ರು ಅಷ್ಟೇ. ನಾನು ಸೆಟ್ಟಿಗೆ ಹೋಗ್ಬೇಕಾದ್ರೆ ನಾನು ಫ್ರೆಶರ್ ಅಂತ ಅಂದ್ಕೊಂಡೆ ಹೋಗ್ತೀನಿ. ಯಾಕೆಂದರೆ ಪ್ರತಿಯೊಬ್ಬರ ಹತ್ರ ನಾವು ಕಲಿಯುವಂಥದ್ದು ತುಂಬ ಇರ್ತದೆ. ಒಬ್ಬ ಸೆಟ್ ಬಾಯ್ ಆಗಿರ್ಬೋದು, ಒಬ್ಬ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಒಬ್ಬ ಪ್ರೊಡ್ಯೂಸರ್ಗಳಾಗಿರ್ಬೋದು. ನಾನು ಆ ಥರ ಕಂಪ್ಯಾರಿಸನ್ ಮಾಡೋದಿಲ್ಲ. ಪ್ರತಿಯೊಬ್ಬರ ಹತ್ರನೂ ತುಂಬಾ ಕಲಿತಾ ಹೋಗ್ತೀನಿ. ಅದೇ ರೀತಿ ತೀರ್ಥೇಶ್ ಅವರು ಡೆಬ್ಯೂ ಡೈರೆಕ್ಟರ್ ಆದ್ರೂ ತುಂಬ ತಿಳ್ಕೊಂಡಿದ್ದಾರೆ. ಆ ಪಾತ್ರಕ್ಕೆ ಏನು ಬೇಕು, ಎಷ್ಟು ಡೈಲಾಗ್ ಡೆಲಿವರಿ ಹೇಗಿರಬೇಕು ಅಂತ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅದೇ ರೀತಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಸೊ ಒಳ್ಳೇದಾಗಲಿ ಸರ್ ಸಿನಿಮಾ. ಮತ್ತು ಇನ್ನೊಂದೇನೆಂದರೆ ನೀವೊಬ್ಬರು ವಿಲನ್ ಆಗಿರೋದ್ರಿಂದ, ಅಂದರೆ ಸಿನಿಮಾದಲ್ಲಿ ಒಳ್ಳೊಳ್ಳೆ ನಟರ ಜೊತೆ ಆ್ಯಕ್ಟ್ ಮಾಡಿರ್ತೀರಿ. ಸೊ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀರಿ? ಇಲ್ಲ, ದರ್ಶನ್ ಸರ್ ಜೊತೆ ಮಾಡಲಿಲ್ಲ. ಕೆಲವೊಂದು ಹಿಂದೆ 2 ಸಿನಿಮಾಗಳಲ್ಲಿ ಮಾಡಬೇಕಾಗಿತ್ತು. ಬಟ್ ಅದೇ ಡೇಟ್ಸ್ ಏನೋ ಮ್ಯಾಚ್ ಆಗಿಲ್ಲ ಅಂತನೋ ಮಾಡಲಿಕ್ಕಾಗಿಲ್ಲ. ಬಟ್ ತುಂಬ ಆಸೆ ಇದೆ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು. ಎಲ್ಲ ನಟರ ಜೊತೆ ಮಾಡಬೇಕು ಅಂತ ಆ್ಯಕ್ಟಿಂಗ್ ಮಾಡಬೇಕು. ಸುದೀಪ್ ಸರ್ ಜೊತೆನೂ ಇಲ್ಲ, ನಾನು ಮ್ಯಾಕ್ಸಲ್ಲಿ ಮಾಡಬೇಕಾಗಿತ್ತು. ಹೌದು, ಮ್ಯಾಕ್ಸಿನ ಮೊದಲು ಮಾಡಬೇಕಾಗಿತ್ತು, ಅದು ಡೇಟ್ಸ್ ಮಿಸ್ ಆಯಿತು. ಶಿವಣ್ಣ ಸರ್ ಜೊತೆ ಬ್ಯಾಕ್ ಟು ಬ್ಯಾಕ್ 4-5 ಚಿತ್ರ ಮಾಡಿದೆ. ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಅವ್ರದ್ದು ಕೊನೆ ಚಿತ್ರ ಜೇಮ್ಸಲ್ಲಿ ಒಂದು ಮೇಜರ್ ವಿಲನ್ ಮಾಡಿದೆ. ಅದೇ ಎಲ್ಲ ನಟರ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ ಸರ್, ದೇವರು. ಹೌದು, ನಿಮ್ಮ ಹೈಟಿಗೆ ಕೇಳೋದೆ ಅಷ್ಟೇ. ಹೌದು. ಬಟ್ ಇವಾಗ ಈಗ ದರ್ಶನ್ ಸರ್ ಬಗ್ಗೆ ಮಾತಾಡೋದಾದ್ರೆ, ಸೊ ಈಗ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಒಬ್ಬ ನಟನಾಗಿ? ಸರ್, ಒಬ್ಬ ನಟನಾಗಿ, ಒಬ್ಬ ಆಡಿಯನ್ಸ್ ಆಗಿ ಹೇಳೋದಿದ್ರೆ ದರ್ಶನ್ ಸರ್ಗೆ ತುಂಬಾ ದೊಡ್ಡ ಫ್ಯಾನ್ ಬೇಸ್ ಇದೆ. ಅದೇ ಥರ ಫ್ಯಾನ್ ಬೇಸ್ ಸಿಗಬೇಕು ಅಂತಲೇ ಎಲ್ಲರೂ ಸ್ಟ್ರಗಲ್ ಮಾಡ್ತಿರ್ತಾರೆ ಚಿತ್ರರಂಗದಲ್ಲಿ. ಅದೇ ಆದಷ್ಟು ಬೇಗ ಅವರು ಹೊರಗಡೆ ಬಂದು ಮತ್ತೊಮ್ಮೆ ಎಲ್ಲ ಫ್ಯಾನ್ಸ್ಗಳನ್ನು ಖುಷಿಪಡಿಸ್ಲಿ ಅಂತ ನಮ್ಮದು ಆಸೆ ಸರ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.